ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಸ ವರ್ಷದ ಶುಭಾರಂಭವಾದ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ತಿಳಿದುಕೊಳ್ಳೋದು ಮೇಷರಾಶಿಯವರ ಉಗಾದಿ 2026ರಿಂದ ಆರಂಭವಾಗುವ ವರ್ಷದ ಸಂಪೂರ್ಣ ಭವಿಷ್ಯ. ಈ ವರ್ಷ ನಿಮಗೆ ಅದೃಷ್ಟ ಬೆಂಬಲ ಮಾಡುತ್ತದೆಯಾ? ಹೊಸ ಅವಕಾಶಗಳು ಬರುತ್ತವೆಯಾ? ಅಥವಾ ಕೆಲವು ಸವಾಲುಗಳು ಎದುರಾಗುತ್ತವೆಯಾ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಮೇಷರಾಶಿಯವರಿಗೆ 2026ರಲ್ಲಿ ಏನು ನಡೆಯಬಹುದು ಎಂಬ ಸಂಪೂರ್ಣ ಚಿತ್ರ ನಿಮಗೆ ಗೊತ್ತಾಗುತ್ತದೆ. ಮೊದಲು ಉದ್ಯೋಗ ಮತ್ತು ವ್ಯವಹಾರ ಕುರಿತು ಮಾತನಾಡೋಣ. ಮೇಷರಾಶಿಯವರು ಸ್ವಭಾವತಃ ಧೈರ್ಯಶಾಲಿಗಳು ಮತ್ತು ನಾಯಕತ್ವ ಗುಣ ಹೊಂದಿರುವವರು. ಈ ವರ್ಷ ಆ ಗುಣಗಳು ನಿಮಗೆ ದೊಡ್ಡ ಅವಕಾಶಗಳನ್ನು ತರಬಹುದು. ಉದ್ಯೋಗದಲ್ಲಿರುವವರಿಗೆ ಈ ವರ್ಷ ಹೊಸ ಜವಾಬ್ದಾರಿಗಳು ಮತ್ತು ಹೊಸ ಅವಕಾಶಗಳು ಬರಬಹುದು. ಕೆಲವರಿಗೆ ಬಹುಕಾಲದಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಉತ್ತಮ ಸ್ಥಾನ ಸಿಗುವ ಸಾಧ್ಯತೆಯಿದೆ. ಆದರೆ ವರ್ಷದ ಮೊದಲ ಭಾಗದಲ್ಲಿ ಸ್ವಲ್ಪ ಒತ್ತಡ ಇರಬಹುದು. ಕೆಲವು ಕೆಲಸಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯದಿರಬಹುದು. ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ. ವರ್ಷದ ಮಧ್ಯಭಾಗದಿಂದ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸಿ ಉತ್ತಮ ಪ್ರಗತಿ ಕಾಣಬಹುದು. ವ್ಯವಹಾರ ಮಾಡುವವರಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಯೋಜನೆಗಳು ಬರಬಹುದು. ಆದರೆ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಹಣಕಾಸಿನ ಸ್ಥಿತಿ ಹೇಗಿರುತ್ತದೆ? ಈ ವರ್ಷ ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಸ್ಥಿರವಾದ ಬೆಳವಣಿಗೆ ಕಾಣಬಹುದು. ಆದಾಯ ಹೆಚ್ಚಾಗುವ ಅವಕಾಶಗಳಿದ್ದರೂ ಕೆಲವೊಮ್ಮೆ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ವಿಶೇಷವಾಗಿ ಮನೆ, ಕುಟುಂಬ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಈ ವರ್ಷ ಒಂದು ಮುಖ್ಯ ಸಲಹೆ: ಹಣವನ್ನು ಯೋಜನೆ ಮಾಡಿಕೊಂಡು ಬಳಸಿದರೆ ವರ್ಷ ಕೊನೆಯಲ್ಲಿ ಉತ್ತಮ ಉಳಿತಾಯ ಸಾಧ್ಯ. ಕೆಲವರಿಗೆ ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಯೋಗವೂ ಇರಬಹುದು. ಹಣಕಾಸಿನ ಸ್ಥಿತಿ ಹೇಗಿರುತ್ತದೆ? ಈ ವರ್ಷ ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಸ್ಥಿರವಾದ ಬೆಳವಣಿಗೆ ಕಾಣಬಹುದು. ಆದಾಯ ಹೆಚ್ಚಾಗುವ ಅವಕಾಶಗಳಿದ್ದರೂ ಕೆಲವೊಮ್ಮೆ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ವಿಶೇಷವಾಗಿ ಮನೆ, ಕುಟುಂಬ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಈ ವರ್ಷ ಒಂದು ಮುಖ್ಯ ಸಲಹೆ: ಹಣವನ್ನು ಯೋಜನೆ ಮಾಡಿಕೊಂಡು ಬಳಸಿದರೆ ವರ್ಷ ಕೊನೆಯಲ್ಲಿ ಉತ್ತಮ ಉಳಿತಾಯ ಸಾಧ್ಯ. ಕೆಲವರಿಗೆ ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಯೋಗವೂ ಇರಬಹುದು. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ. ಈ ವರ್ಷ ಕುಟುಂಬ ಜೀವನ ಸಾಮಾನ್ಯವಾಗಿ ಸಂತೋಷಕರವಾಗಿರುತ್ತದೆ. ಮನೆಯಲ್ಲಿ ಶುಭ ಸುದ್ದಿ ಅಥವಾ ಶುಭ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆಯಿದೆ. ದೂರದಲ್ಲಿದ್ದ ಕುಟುಂಬ ಸದಸ್ಯರು ಮತ್ತೆ ಸೇರಿಕೊಳ್ಳುವ ಸಂದರ್ಭಗಳು ಬರಬಹುದು. ವೈವಾಹಿಕ ಜೀವನದಲ್ಲೂ ಒಳ್ಳೆಯ ಸಮಯ ಇರಬಹುದು. ಆದರೆ ಕೆಲವೊಮ್ಮೆ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಕೋಪದಿಂದ ಪ್ರತಿಕ್ರಿಯಿಸದೆ ಶಾಂತವಾಗಿ ಮಾತನಾಡಿ ಸಮಸ್ಯೆ ಪರಿಹರಿಸುವುದು ಉತ್ತಮ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ವರ್ಷ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಅವಕಾಶವೂ ಇರಬಹುದು. ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿರುತ್ತದೆ? ವಿದ್ಯಾರ್ಥಿಗಳಿಗೆ ಈ ವರ್ಷ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಾಧ್ಯತೆ ಇದೆ. ಗಮನ ಮತ್ತು ಶ್ರಮ ಹೆಚ್ಚಿಸಿದರೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುವವರಿಗೆ ಸಹ ಈ ವರ್ಷ ಉತ್ತಮ ಅವಕಾಶಗಳು ದೊರೆಯಬಹುದು. ಆದರೆ ಒಂದು ವಿಷಯ ಗಮನದಲ್ಲಿರಲಿ: ಆಲಸ್ಯ ಮತ್ತು ಗಮನ ವ್ಯತ್ಯಯ ನಿಮ್ಮ ಪ್ರಗತಿಯನ್ನು ನಿಧಾನಗೊಳಿಸಬಹುದು. ಆದ್ದರಿಂದ ನಿಯಮಿತವಾಗಿ ಅಧ್ಯಯನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ವರ್ಷ ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ. ಆದರೆ ಕೆಲಸದ ಒತ್ತಡ ಮತ್ತು ಹೆಚ್ಚು ಯೋಚನೆ ಮಾಡುವುದರಿಂದ ಕೆಲವೊಮ್ಮೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಉಂಟಾಗಬಹುದು. ಅದಕ್ಕಾಗಿ ನಿಯಮಿತವಾಗಿ ವ್ಯಾಯಾಮ ಮಾಡುವುದು, ಸರಿಯಾದ ಆಹಾರ ಸೇವಿಸುವುದು ಮತ್ತು ಸಾಕಷ್ಟು ನಿದ್ರೆ ಪಡೆಯುವುದು ಬಹಳ ಮುಖ್ಯ. ಯೋಗ ಮತ್ತು ಧ್ಯಾನ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡಬಹುದು. ಮೇಷರಾಶಿಯವರಿಗೆ ಕೆಲವು ಶುಭ ಸೂಚನೆಗಳು. ಶುಭ ದಿನಗಳು: ಮಂಗಳವಾರ ಮತ್ತು ಭಾನುವಾರ. ಶುಭ ಬಣ್ಣ: ಕೆಂಪು ಮತ್ತು ಕೇಸರಿ. ಶುಭ ಸಂಖ್ಯೆ 1 ಮತ್ತು 9. ಈ ಬಣ್ಣಗಳು ಮತ್ತು ದಿನಗಳು ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸ ನೀಡಬಹುದು. ಕೊನೆಯ ಸಂದೇಶ: ಈ ಉಗಾದಿಯಿಂದ ಆರಂಭವಾಗುವ ಹೊಸ ವರ್ಷದಲ್ಲಿ ಮೇಷರಾಶಿಯವರಿಗೆ ಸವಾಲುಗಳ ಜೊತೆಗೆ ದೊಡ್ಡ ಅವಕಾಶಗಳು ಬರುತ್ತವೆ. ಧೈರ್ಯ, ಸಹನೆ ಮತ್ತು ಸರಿಯಾದ ನಿರ್ಧಾರಗಳೊಂದಿಗೆ ಮುಂದೆ ಸಾಗಿದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಉನ್ನತಿ, ಯಶಸ್ಸು ಮತ್ತು ಗೌರವ ತರಬಹುದು. ಆದ್ದರಿಂದ ಆತ್ಮವಿಶ್ವಾಸದಿಂದ ಮುಂದೆ ನಡೆಯಿರಿ. ಹೊಸ ಅವಕಾಶಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮ ಕನಸುಗಳ ಕಡೆಗೆ ಪ್ರಯಾಣ ಮುಂದುವರಿಸಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಉಗಾದಿ ಭವಿಷ್ಯ ನೋಡೋಣ. ಧನ್ಯವಾದಗಳು.